ನನಗೊಂದು ನ್ಯೂ ಡೆಲ್ಲಿಗೆ ಬರುವಂತ ಅವಕಾಶ ಸಿಕ್ಕಿತ್ತು. ಆವಾಗ ಇಲ್ಲಿ ನನಗೆ ಫಸ್ಟ್ಗೆ ಏರ್ಪೋರ್ಟ್ಗೆ ಬಂದಾಗಲೇ ಸಿಕ್ಕಿದ್ದು ಲೋಬೋ ಟೂರ್ಸ್. ಇವರು ನಮ್ಮ ಊರಿನವರು, ನಮ್ಮ ತುಳುನಾಡಿನವರು ಅಂತ ಹೇಳಿದಾಗ ನಮಗೆ ಬಹಳ ಖುಷಿ ಆಯಿತು. ನಂತರ ಏನು ಡೆಲ್ಲಿ ಕರ್ನಾಟಕ ಸಂಘ ಏನಿದೆ ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ಇತ್ತು. ಯಾರು ಈ ಲೋಬೋ ಟೂರ್ಸ್, ಎಲ್ಲಿಯವರು ಎಂದು ಬಹಳ ಕ್ಯೂರಿಯಾಸಿಟಿಯಿಂದ ಕೇಳಿದಾಗ ಇಲ್ಲಿ ನಮಗೆ ಸಿಕ್ಕಿದ್ದಾರೆ. ಇವರು ನಮ್ಮ ಉಡುಪಿ ತಾಲೂಕಿನ, ನಿಮ್ಗೆ ಗೊತ್ತು ಪಿಲಾರ್ಖಾನ ಸೂಡಾ ಅಂತ ಕೇಳಿದೇವಲ್ಲ, ಅಲ್ಲಿನವರು. ಕಳೆದ ಹಲವಾರು ವರ್ಷಗಳಿಂದ ಡೆಲ್ಲಿಯಲ್ಲೇ ನೆಲೆಸಿದ್ದಾರೆ ಮತ್ತು ಅವರದೇ ಓನು ಲೋಬೋ ಟೂರ್ಸ್ ಅಂತ ಇದೆ. ನೀವು ಒಂದು ವೇಳೆ ನ್ಯೂ ಡೆಲ್ಲಿಗೆ ವಿಸಿಟ್ ಮಾಡ್ತೀರಿ ಮತ್ತು ಇಲ್ಲಿಂದ ನಿಮಗೆ ತಾಜ್ ಮಹಲ್ಗೆ ಹೋಗ್ಬೇಕು, ಆಗ್ರಾಕ್ಕೆ ಹೋಗ್ಬೇಕು, ಅಲ್ಲಿಂದ ಜೈಪುರಕ್ಕೆ ಹೋಗ್ಬೇಕು ಅಥವಾ ಅಯೋಧ್ಯ, ಎಲ್ಲೆಲ್ಲ ಹೋಗ್ಬೇಕು, ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀರಿ ನೀವು? ನಾವು ಇಲ್ಲಿ ಫಸ್ಟ್ ಡೆಲ್ಲಿ ಲೋಕಲ್, ಆಮೇಲೆ ಆಗ್ರಾ, ಮಥುರಾ, ಬೃಂದಾವನ, ಕಾಶಿ, ಗಯಾ, ಅಯೋಧ್ಯ, ನೈಮಿಷಾರಣ್ಯ, ಜೈಪುರ, ಉದಯಪುರ, ಜೋಧ್ಪುರ ಬಂದ್ರೆ ಈ ಕಡೆ ಸಿಮ್ಲಾ, ಕುಲ್ಲು, ಮನಾಲಿ ಎಲ್ಲ ಕಡೆ 4 ಸುತ್ತು. ಈ ಅರೌಂಡ್ ನಾರ್ತ್ ಇಂಡಿಯಾ ಟೂರ್ ಮಾಡುವಾಗ ಇವರು ಕೇವಲ ಇದು ಒಂದು ಮಾತ್ರ ಕಾರ್ ಅಲ್ಲ, ಇವರ ಹತ್ರ ಎಷ್ಟು 25 ಪ್ಲಸ್ ಕಾರ್ಗಳಿವೆ. ಹಾಗೇನೆ ಬೇರೆ ಬಸ್ ಮತ್ತು ಬೇರೆ ವೆಹಿಕಲ್ಸ್ ಕೂಡ ಇದೆ. ನೀವು ಒಂದು ವೇಳೆ ಟೂರ್ ಪ್ಲಾನ್ ಮಾಡ್ತೀರಾದ್ರೆ ನಿಮ್ಮ ಸ್ಕ್ರೀನ್ ಅಲ್ಲಿ ಇರುವ ನಂಬರ್ ಅನ್ನ ನೋಡಿ ಇವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ಇವರೇ ನಿಮಗೆ ಗೈಡ್ ಮಾಡ್ತಾರೆ. ನೀವು ಕೇವಲ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಅಥವಾ ಟ್ರೈನ್ ಅಲ್ಲಿ ಬಂದ್ರೆ ಆಯ್ತು. ಇಲ್ಲಿಂದ ಎಲ್ಲಿ ಎಲ್ಲ ಟೂರಿಗೆ ಹೋಗ್ಬೇಕು ಎಲ್ಲ ಅವರು ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ಇದು? 30 ವರ್ಷ ಆಯ್ತು. 30 ವರ್ಷ ಸರ್. ವಿನ್ಸೆಂಟ್ ಲೋಬೋ ಅಲ್ವಾ? ಹೌದು. ವಿನ್ಸೆಂಟ್ ಲೋಬೋ ಉಡುಪಿಯ ಪಿಲಾರ್ಖಾನದವರು 30 ವರ್ಷದಿಂದ ಇಲ್ಲಿ ಡೆಲ್ಲಿಯಲ್ಲಿ ನೆಲೆಸಿದ್ದಾರೆ ಮತ್ತು ಅದೆಷ್ಟೋ ಜನರು ಊರಿನಿಂದ ಬಂದು ಅವರ ಸರ್ವಿಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. 25 ವೆಹಿಕಲ್ಸ್ ಅವರ ಹತ್ರ ಇದೆ. ಅಂದ್ರೆ ಯಾವಾಗ ಕೂಡ ನೀವು ಸ್ಕ್ರೀನ್ ಅಲ್ಲಿ ಇರುವ ನಂಬರ್ ಅನ್ನ ನೋಟ್ ಮಾಡಿ ಮತ್ತು ಅವರ ಒಂದು ಆತಿಥ್ಯವನ್ನ ಬಹಳ ಖುಷಿಯಿಂದ ಪಡಿಬಹುದು. ಯಾಕಂದ್ರೆ ನಮ್ಮವರೇ ಇದ್ರೆ ನಮ್ಗೆ ಖುಷಿ ಅಲ್ವಾ. ಅವರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ, ಒಳ್ಳೆ ಡ್ರೈವರ್ ಕೊಡ್ತಾರೆ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್, ಥ್ಯಾಂಕ್ ಯು ವೆರಿ ಮಚ್.